ಅದಾದಮೇಲೆ ಅಖಂಡ ಭಾರತ ಆಯಿತು ಅಂತ ನಾವು ಹೇಳ್ಬೋದು. ಆ ಅಖಂಡ ಭಾರತ ಯೂನಿಟಿ ಮಾಡಿದಂಥ ಮಹಾನ್ ವ್ಯಕ್ತಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನಾಚರಣೆಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಏಕತಾ ನಡೆ ಯೂನಿಟಿ ಅಂದರೆ ಏಕತಾ ಪರವಾಗಿ ಇದು ಒಂದು ನಡೆ ಇದೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತ ಮತ್ತು ಆತ್ಮನಿರ್ಭರ್ ಭಾರತ್ 2047ರಲ್ಲಿ ನಾವು ಎಲ್ಲ ರೀತಿಯಿಂದ ನಾವು ಆತ್ಮನಿರ್ಭರ್ ಎದಕತ್ತೀವಿ ಅಂತಂದ್ರೆ ನಾವು ಒಂದಾಗಿ ಈ ರಾಷ್ಟ್ರಕ್ಕೆ ಶಕ್ತಿಶಾಲಿ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡು ಈ ನಡೆಯನ್ನು ಮಾಡಿದ್ದೀವಿ. ಅವರು ಇಡೀ ಭಾರತ ದೇಶ ಯೂನಿಯನ್ ಟೆರಿಟರಿಗಳು ಒಂದು ಮಾಡಿ ಭಾರತ ಯುನೈಟೆಡ್ ಇಂಡಿಯಾ ಮಾಡಿದ್ದಾರೆ. ಅವರ ಹೆಸರಿನಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರ 150ನೇ ಜನ್ಮೋತ್ಸವ ಯೂನಿಟಿ ಮಾರ್ಚ್ ಅಂತೇಳಿ ಇಡೀ ದೇಶದಲ್ಲಿ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ನಲ್ಲಿ ಕೇಂದ್ರ ಸರ್ಕಾರ ವತಿಯಿಂದ ಆಗ್ತಾ ಇದೆ. ಇದೊಂದು ಕಾರ್ಯಕ್ರಮ ಯಾವುದನ್ನೋ ಪಕ್ಷದಲ್ಲ, ಇದು ದೇಶ ಸಲಕದ. ಬಟ್ ಇವತ್ತು ಎಲ್ಲ ಯುವಕರು ಬಂದಾರೆ. ಯುವಕರು ಮುಂದಿನ ಭವಿಷ್ಯ ಅವ್ರಿಗೆ ಗೊತ್ತದ, ಯಾರು ಸಂಘಟನೆ ಇರಬೇಕು, ಯಾರು ಒಳ್ಳೆ ಕೆಲಸ ಮಾಡ್ತಾರಂತಂತೇಳಿ ಇವತ್ತಿನ ದಿವಸ ಈ ಒಂದು ಜಗತ್ತಿನಿಂದ ಪಟೇಲ್ ಸರ್ಕಲ್ವರೆಗೆ ನಾವು ವಾಕ್ ಮಾಡ್ಕೊತಾ ಬಂದು ವಾಕ್ ಆಫ್ ಯೂನಿಟಿ ಮಾಡಿ ಈಗ ರಂಗಮಂದಿರನಾಗ ಇದೊಂದು ಕಾರ್ಯಕ್ರಮ ಹೊಂದ್ಕೋತಾ ಇದ್ದೇವೆ.